ಸೊ ಹೆಸರುಬೇಳೆ ಹುರ್ಕೊಳ್ಳೋಣ. ನನ್ನ ಕೈಯಲ್ಲಿ 5 ಸತಿ ಹಾಕಿದೀನಿ. ಅಮ್ಮ ನಂಗೆ ದೊಡ್ಡವ್ರ ಅಡ್ಗೆ ಮಾಡ್ಬೇಕಾದ್ರೆ ಹೆಲ್ಪ್ ಮಾಡೋ ದೊಡ್ಡ ಮನ್ಸಿದೆ, ನಾನು ಹಿಂಗ್ ಅನ್ಲಾ. ಬಾ. ಆಮೇಲೆ ಒಂಚೂರು ತುಪ್ಪ ಹಾಕ್ಬೇಕು. ಇದಕ್ಕ ಹೌದು, ತುಂಬಾ ಇದು ಕೆಂಪಗಾಗ್ಬಾರ್ದು, ಸುಮ್ನೆ ಹಸಿ ವಾಸನೆ ಹೋಗೋಷ್ಟು ಮಾಡ್ಕೋಬೇಕಷ್ಟೆ. ಈ ಹುಗ್ಗಿ ಅಂತ ಯಾಕೆ ಕರಿತಾರೆ? ತಗ್ಗಿ ಬಗ್ಗಿ ಮೊಗ್ಗಿ ಅಂತೆಲ್ಲ ಕರಿಬೋದಲ್ಲ. ಹುಗ್ಗಿ ತಿಂದ್ಮೇಲೆ ನಮ್ಮಂತವ್ರು ತಗ್ಗಿ ಬಗ್ಗಿ ನಡಿಬೇಕು ಅಂತ ಹುಗ್ಗಿ ಅಂತ ಹೆಸರಿಟ್ಟಿದ್ದಾರೆ. ಈ ಸೀಮೆಗೆ ನೀವು ಆಲದ ಮರವೋ. ಆಫ್ ಮಾಡ್ಬಿಡಲಮ್ಮ. ಓಕೆ, ಗಮ್ಮ ಬಂತಲ್ಲ. ಈಗ ಕುಕ್ಕರ್ ಅಲ್ಲಿ ಅಕ್ಕಿ ತೊಳ್ದು ಹಾಕ್ಬೇಕು. ವಾಕೆ ಅಮ್ಮೆ ഇവിടെ റൈസ് വാഷ് ചെയ്യണ്ടോ? ನೀನ್ ವಿಡಿಯೋ ಎಲ್ಲ ನೋಡಿದೀನಿ, ಎಷ್ಟ್ ಚೆನ್ನಾಗಿ ಇಮಿಟೇಟ್ ಮಾಡ್ತೀಯಾ. ಒಂಚೂರು ತೆಲುಗುಲ್ ಮಾತಾಡೋ. ಯಾಕಮ್ಮ ಬೇಗ ಮಾಡ್ಬೇಕಲ್ಲ. ಒಂದೆರಡು ತೊಟ್ಟ ಹಾಕು ಅಮ್ಮ. ಎಣ್ಣೆ ಏನನ್ನ ಗೊತ್ತಾ? ಫ್ರೀಡಮ್ ರೀಫೈಂಡ್ ಸನ್ಫ್ಲವರ್ ಆಯಿಲ್, ಇಂಡಿಯಾದಲ್ಲಿ ಫಸ್ಟ್ ಬೆಸ್ಟ್. ಎಷ್ಟ್ ಹಾಕ್ಬೇಕಮ್ಮ? ಈಗ ಒಂದ್ ಸ್ಪೂನ್ ಅಷ್ಟು ಸಾಕು. ಸಾಕಾ? ಆಮೇಲೆ 1 ಸ್ಪೂನ್ ತುಪ್ಪ ಹಾಕು. ಇದೊಂಚೂರು ಹಾಕು. ಮೆಣಸು ಎಷ್ಟ್ ಹಾಕ್ಲಮ್ಮ? ಒಂದ್ ಸ್ವಲ್ಪ. ಅಮ್ಮ ಬುಡ್ಡೆ ಬರ್ತಾ ಉಂಟು. ನಾವ್ ಆಕ್ಚುಲಿ ಎಷ್ಟು ಸ್ಪೂನ್? ಈ ಚಿಕ್ಕ ಸ್ಪೂನ್ ಅಲ್ಲಿ ಎಷ್ಟು ಹಾಕಿದ್ವಿ? ಒಂದ್ 1/4 ಭಾಗ. ಆಕ್ಚುಲಿ ಇಡೀ ಮೆಣಸು ಹಾಕ್ಬೋದು, ಇದ್ರಲ್ಲಿ ಒಂದು ಅರ್ಧ ಸ್ಪೂನ್. ಇಡೀ ಮೆಣಸ ಹೀಟ್ ಆಗಿಲ್ಲ. ತಂಪು ಮೆಣಸು. ಯಾರು ಹೇಳಿದ್ದು ಹೀಟ್ ಅಂತ? ಅಕ್ಕ ಅಲ್ಲಚ್ಚಿ ಅಮ್ಮೆ ಚೋರುಂಡು ಹಾಕು. ನೀನ್ ಯಾವ ಭಾಷೆ ಮಾತಾಡ್ತೇವೆ? ಹಾಕ್ಬಿಡು, ಫುಲ್ ಹಾಕ್ಬಿಡ್ಲ. ನೀರ್ ಹಾಕ್ಬೇಕು. ಅಕ್ಕಿ 2 ಮುಷ್ಟಿ ಅಷ್ಟು. ಹಿಂಗೆ ಗುಲ್ಗುಲು ಮಾಡ್ಬೇಕಮ್ಮ. 1 ನಿಮಿಷ ನೀರ್ ಹಾಕ. ಹೆಸರುಬೇಳೆ ಹಾಕ್ಬೇಕು. ಅಮ್ಮ ನಾನೊಂದು ಪೋಲಿ ಕ್ವಶನ್ ಕೇಳಲ್ಲ. ನನ್ನನ್ ಬಿಟ್ಟು ನಿಮ್ಗೆ ಎಷ್ಟು ಜನ ಮಕ್ಕಳಮ್ಮ? 2. ಉಪ್ಪು ಹಾಕ್ಲಾ? ಈಗ ಅಮ್ಮ ಆಕ್ಚುಲಿ ಅವರು ಒಂದು ಅಳತೆ, ಅವ್ರದ್ದು ಅಂತ ಒಂದು ಅಳತೆ ಇದೆ, ಅಳತೆಯಲ್ಲಿ ಹಾಕಿದ್ದಾರೆ. ನಮಗೆ ಅವರು 1:4 ಹಾಕೋಬಹುದು ಅಥವಾ 1:5 ಹಾಕೋಬಹುದು. ಇಲ್ಲ 5 ಇಲ್ಲ, 5 ಜಾಸ್ತಿ ಆಗೋಗ್ಬಿಡತ್ತಾ? 1:4 ಅಂದ್ರೆ ಬೇಳೆಗೆ 2 ಅಕ್ಕಿಗೆ 2. ಆ ಬೇಳೆ ಅಕ್ಕಿಲು ತಾರತಮ್ಯ ಮಾಡ್ತೀವಿ. ಈಕ್ವಲ್. ಅಫಿಷಿಯಲಿ ಎಷ್ಟು ಮಕ್ಳು ಹೇಳಿ ಅಮ್ಮ? 2 ಶಂತನು ಆಮೇಲೆ ಸಂಯುಕ್ತ ಫಸ್ಟ್, ಆಮೇಲೆ ಶಂತನು. ಹೇಳ್ಬಿಡಿ ಅಮ್ಮ. ಗೂಗಲ್ ನೋಡಿದ್ರೆ ಒಂದು ರಾಶಿ ಹೆಸರು ಬರುತ್ತೆ ಗೊತ್ತಾ? ಅದು ನಾನು ಎಲ್ಲಾರ್ನು ಮಕ್ಳ ತರ ನೋಡ್ತೀನಲ್ಲ, ಹಾಗಾಗಿ. ಎಷ್ಟು ವಿಸಿಲ್ ಬರ್ಬೇಕು? 3 ವಿಸಿಲ್. 3 ವಿಸಿಲ್ ಬರೋವರೆಗೂ ನಂಗೆ ಟೈಮ್ ಪಾಸ್ ಆಗ್ಬೇಕಲ್ಲ. ಹೌದಲ್ವಾ? ಒಗ್ಗರಣೆ ಮಾಡ್ಕೊಳ್ಳೋಣ. ಹೌದಾ? ಸರಿ. ಸ್ವಲ್ಪ ಎಣ್ಣೆ ಹಾಕಿ. ಸ್ವಲ್ಪ ಎಣ್ಣೆ. ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಿಮ್ಮನೇಲಿ ಯಾವ ಎಣ್ಣೆ ಬಳಸ್ತೀರಮ್ಮ? ನಮ್ಮ ಮನೇಲೂ ಫ್ರೀಡಮ್. ವಾವ್, ಫ್ರೀಡಮ್ ಮಮ್ಮಿ. ಅದಕ್ಕೆ ನೀವು ಇಷ್ಟು ಫ್ರೀಡಮ್ ಆಗಿ ಅಡ್ಗೆ ಮಾಡ್ತಾ ಇರೋದು ನೋಡಿ. ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ಹಾಕಿದ್ದಾರೆ, ಅರ್ಧ ಚಮಚ ಉಪ್ಪು ಹಾಕಿದ್ದಾರೆ. ನೀವು ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ನಿಮ್ ಬಗ್ಗೆ ಏನಂತ ಗಾಸಿಪ್ ಮಾಡುದು? ಅದೇ ನಾನು ಕಾಯ್ತಾ ಇದೀನಿ, ಯಾರು ನನ್ನ ಬಗ್ಗೆ ಗಾಸಿಪ್ಪೇ ಮಾಡಲ್ಲ. ಅದೇ ಏನ್ ಮಾಡಿದ್ರೆ ಇಂಥ ವಿಷಯದ ಬಗ್ಗೆ ಮಾಡ್ತಾರೆ. ಅದೇ ನೀವ್ ಹೇಳಿದ್ರಲ್ಲ, ಇಬ್ರೇ ಎಲ್ಲ ಮಕ್ಳು, ಅವ್ರಿಗೆ ಬೇಜಾನ್ ಮಕ್ಳು ಇದಾರೆ. ಸೊಪ್ಪು ಹಾಕಿದ್ವಿ. ಸಾಕು. ಹೌದಾ? ಇಷ್ಟ ಆಫ್ ಮಾಡ್ಬಿಡ್ಲಾ? ಇದು ಬೇರೆ ಕಪ್ಗೆ ಹಾಕೋ. ಬೇರೆ ಕಪ್ಗೆ ಹಾಕಿ ಒಂದು ಒಗ್ಗರಣೆ ಮಾಡ್ಬೇಕೀಗ. ಒಗ್ಗರಣೆ ಫ್ರೀಡಮ್ ಏನ್ ಹಾಕೊಡ್ಲಾ? ಎಷ್ಟು ಹಾಕ್ಲಿ? 2 ಚಮಚ. ಸಾಕು. ನಾನು ಅಡ್ಗೆ ಹೇಳ್ಕೊಡ್ಲಾ? ಜೀರಿಗೆ ಹಾಕಿ. ಈಗ ಜೀರಿಗೆ ಎಷ್ಟು ಹಾಕ್ಬೇಕು ಅಮ್ಮ? ನಾನು 1 ಸ್ಪೂನ್ ಅಷ್ಟು. ಮೆಣಸಲ್ಲಿ ಅಲ್ಲಿ ಇಂಚು ಸ್ವಲ್ಪ ಮೆಣಸು ಹಾಕಿ. ಅರ್ಧ ಸ್ಪೂನ್ ಮೆಣಸು, 4 ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕ್ಲಾ? ಹಿಂಗು. ವಾವ್. ಆಕ್ಚುಲಿ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸುವಂತ ಫೇಮಸ್ ಹಿಂಗು ಯಾವ್ದು ಗೊತ್ತಮ್ಮ? SSP ಹಿಂಗು. ನಮ್ಮನೇಲೂ ಅದೇ. ಬ್ಲಾಸ್ಟ್ ಪರಿಮಳ ಕ್ಲಾಸ್. ಏನ್ ಗೊತ್ತಮ್ಮ, ಯೂಶಲಿ ಇವಾಗ ನೀವು ಎಷ್ಟು ಉತ್ಸಾಹದಿಂದ ಬಂದ್ರೆ ನಿಂಗೆ ಅಡ್ಗೆ ಹೇಳ್ಕೊಡ್ಲಾ ಅಂತ. ಹಂಗೆ ನೀವು ಫಸ್ಟ್ ಟೈಮ್ ಅಡ್ಗೆ ಮಾಡಕ್ ಹಿಡ್ದಾಗ, ಫಸ್ಟ್ ಟೈಮ್ ಒಗ್ಗರಣೆ ಹಾಕ್ದಾಗ ನಿಮ್ಮನ್ನ ಆಕ್ಚುಲಿ ನಂಗೆ ಅಡ್ಗೆನೆ ಬರ್ತಾ ಇರ್ಲಿಲ್ಲ. ನನ್ ಗಂಡನಿಂದ ಒಂದೊಂದೇ ಕಲ್ತ್ಕೊಂಡೆ. ಆಮೇಲೆ ನಮ್ಮಮ್ಮ ಅಂದ್ರೆ ಅವ್ರ ನಳ ಮಹಾರಾಜ, ನೀವು ಅವರ ಪತ್ನಿ. ಇಲ್ಲ, ಅವಾಗ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ. ಎಪಿಸೋಡ್ ನಾನು ಅವ್ರ ಕರೆಸ್ತೀನಿ. ಈಗಿನ ಎಪಿಸೋಡ್ ಅಲ್ಲಿ ಟೇಸ್ಟ್ ಮಾಡಕ್ ಬರಲ್ವಾ ಅವರು? ಇದಾರೆ ಅಲ್ಲಿ. ಅಬ್ಬಾ, ಅಯ್ಯೋ. ಈಗ ಉಗ್ಗಿಗೆ ಒಂದು ಕಳೆ ಬಂತು. ಓಕೆ, ನಾವು ಇದು ಈ ಒಗ್ಗರಣೆ ತೆಗ್ದು ಇದಕ್ಕೆ ಹಾಕ್ಬೇಕು. ಒಗ್ಗರಣೆನ ಇದಕ್ಕೆ ಹಾಕೋಬೇಕು. ಇನ್ ಸ್ವಲ್ಪ ನೀರ್ ಹಾಕೊಳ್ಳಿ. ಇದು ಹಾಕ್ಬಿಡಿ. ಮತ್ತೆ ಇನ್ನೊಂದು
ಒಗ್ಗರಣೆ ತರ ಸೊ ಮಾಡಿ. ಇವಾಗ ನಾವು ಬಾಡಿಸ್ಕೊಂಡಿರುವಂತಹ ಮೆಂತ್ಯ ಸೊಪ್ಪು, ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪ, ಓಕೆ ಕಮಾನ್, ಗೋಡಂಬಿ ಹುಡಿ, ಆಮೇಲೆ ಕೊಬ್ಬರಿ ಹಾಕೋಣ. ಇದೊಂದ್ ಸ್ವಲ್ಪ ಹೊಂಬಣ್ಣ ಬರೋ ತನಕ. ಓಕೆ, ಇದು ಆಫ್ ಮಾಡ್ಬೋದು. ಆಫ್ ಮಾಡ್ಬಿಡ್ಲಾ? ಇದು ಆಫ್ ಮಾಡ್ಬಿಡ್ಲಾ? ಇನ್ನೇನ್ ಆಫ್ ಮಾಡ್ಲಿ? ಲೈಟ್ಸ್ ಆಫ್ ಮಾಡ್ಲಿ? ನಿಮ್ ತರ್ಲೆತನ ಆಫ್ ಮಾಡಿ. ನಾ ತರ್ಲೇನ ಮೇಡಮ್, ತರ್ಲೆ ಆಗಿರೋದಕ್ಕೆ ನೀವು ಖುಷಿಯಾಗಿ ಅಡ್ಗೆ ಮಾಡ್ತೀರಾ ಗೊತ್ತಾ? ನಿಮ್ ಹಸ್ಬೆಂಡ್ಗೆ ನೀವು ಮಾಡೋ ಯಾವ ಅಡ್ಗೆ ತುಂಬಾ ಫೇವ್ರೇಟ್? ನಾನ್ ಮಾಡೋದೆಲ್ಲಾನು ಇಷ್ಟ. ಹೌದಾ? ಅವ್ರು ನಿಮ್ಗೆ ಹೇಳ್ಕೊಟ್ಟಿದ್ ಫಸ್ಟ್ ಅಡ್ಗೆ ಯಾವ್ದಮ್ಮ? ಆಕ್ಚುಲಿ ಇದೆ. ಹಾಕ್ಬಿಡಿ. ಅದಕ್ಕೆ ಹಾಕ್ಬಿಡ್ಲಾ? ಇದನ್ನ ಟೇಸ್ಟ್ ಮಾಡಕ್ಕಿಂತ ಮುಂಚೆ ಮ್ಯಾಂಡೇಟರಿ ಎಲ್ಲ ಹೆಣ್ಮಕ್ಳು ಹಸ್ಬೆಂಡ್ ಅಂತೂ ಬೈತಾರೆ. ನಿಮ್ ಮನೆಯವ್ರಿಗೆ ಏನಂತ ಬೈತೀರಾ? ನಾನು ಸತ್ಯ ಯಾಕೋ ಹಿಂಗ್ ಮಾಡ್ತೀರಾ? ಶರು ನೋಡಿದ್ರ? ನವ ಜೋಡಿಗಳನ್ನ, ನವ ದಂಪತಿಗಳನ್ನ ನೋಡಬೇಕೆಂಬ ಬಯಕೆ ಆಗಿದೆ. ನೋಡಿ ಎಷ್ಟು ಬೆವರು ಇಳಿಸ್ತಾ ಇದೆಯಾ ನಂಗೆ. ಆಗ್ತಾ ಇಲ್ಲ. ಬೆವರು ವರ್ಷಕ್ಕಂತಾನೆ ನಿಮ್ಮ ಮನೆಯವರು, ನಿಮ್ಮ ಯಜಮಾನರು. ಸತ್ಯ. ಇಂತ ಸತ್ಯ? ಅರ್ಧ ಸತ್ಯ. ಅರ್ಧ ಸತ್ಯ. ಅರ್ಧ ಸತ್ಯ, ಅರ್ಧ ಸುಧ. ಪ್ಲೀಸ್ ವೆಲ್ಕಮ್ ನಮ್ಮ ಸುಧಮ್ಮ ಅವರ ಯಜಮಾನರು ಸತ್ಯ ಸರ್. ಈಗ ತೃಪ್ತಿ ಆಯ್ತು. ನಾನೀಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳ. ಓಕೆ, ಒಂದ್ ಕಡೆಯಿಂದ ನೀವು ಟೇಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ, ಇನ್ನೊಂದ್ ಕಡೆಯಿಂದ ನಾನ್ ಟೇಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಬಿಸಿ ಇದ್ರೆ ಉಫ್ ಮಾಡಿ ತಿನ್ಸಿ ಮಮ್ಮಿ. ನಂಗೆ ಪ್ಲೀಸ್ ಚಿಕ್ಕ ಮಗು ತರ ತಿನ್ಸಿ. ಚಂದ ಮಾಮ ನೋಡಕ್ಕಂತ ಹಠ ಮಾಡ್ಬಾರ್ದು. ಪ್ಲೀಸ್ ಬೇಡ ಮಮ್ಮಿ. ಮೈ ಗಾಡ್, ಕೊಬ್ಬರಿ, ತುಪ್ಪ, ಗೋಡಂಬಿ, ಅನ್ನ, ಮೆಂತ್ಯ. ಈಗ ಪಾಪ ನಿಂಗೆ ಸಾಕಾಗಿದೆ ಕಾಂಬಿನೇಷನ್ ಅಂತೂ. ಬಿಸಿನಾ? ನನಗೆ ನೀನು ತುಂಬಾ ಚೆನ್ನಾಗಿದೆ. ಮನೇಲಿ ಮಾಡೋಕ್ಕಿಂತ ಚೆನ್ನಾಗಿದೆ ಇದು. ಯಾಕೆ ಹೇಳಿ, ಒಗ್ಗರಣೆ ನಾನು ಹಾಕಿದೀನಿ. ಅದಕ್ಕೆ ಕಾಂಬಿನೇಷನ್ ಆಫ್ ಮೆಂತ್ಯ ಮತ್ತೆ ಒಗ್ಗರಣೆ ಅಂಡ್ ಏನೋ ಕೊಬ್ಬರಿ ಎಲ್ಲ ಗೋಡಂಬಿ, ಸೂಪರ್ ಕೊಬ್ಬರಿ ಆಗಿದೆ. ಎಲ್ಲ ಸಖತ್ತಾಗಿದೆ. ಮೆಣಸು ಸ್ವಲ್ಪ ಮುಂದೆ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ಸೊ ಈ ಉಗಿಗೆ ನನಗೆ ರಿವ್ಯೂ ಕೊಡ್ಬೇಕಲ್ಲ. ಹೊಡಿಶಾಗ ಮಜ್ಜಿಗೆ. ಮೆಂತೆ ಸೊಪ್ಪಿನ ಉಗ್ಗಿ ಮಾಡುವ ವಿಧಾನ. ಬಾಣಲಿಗೆ ಒಂದು ಬೌಲ್ ಹೆಸರು ಬೇಳೆ, 1 ಚಮಚ ತುಪ್ಪ ಹಾಕಿ ಹುರಿದಿಟ್ಟುಕೊಳ್ಳಿ. ಕುಕ್ಕರಿಗೆ 2 ಚಮಚ ಎಣ್ಣೆ, 2 ಚಮಚ ತುಪ್ಪ, ಅರ್ಧ ಚಮಚ ಕಾಳು ಮೆಣಸು ಹಾಕಿ, ನಂತರ 1 ಕಪ್ ಅಕ್ಕಿ ಹಾಕಿ, ಅಕ್ಕಿ ಮುಳುಗುವಷ್ಟು ನೀರು ಸೇರಿಸಿ, ಹುರಿದಿಟ್ಟುಕೊಂಡ ಹೆಸರು ಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ 3 ವಿಸಿಲ್ ಕೂಗಿಸಿಕೊಳ್ಳಿ. ಬಾಣಲಿಯಲ್ಲಿ ಅರ್ಧ ಕಟ್ಟು ಮೆಂತೆ ಸೊಪ್ಪು, ಅರ್ಧ ಚಮಚ ಉಪ್ಪು ಹಾಕಿಕೊಂಡು ಸೊಪ್ಪನ್ನು ಚೆನ್ನಾಗಿ ಬಾಡಿಸಿಕೊಳ್ಳಿ. ಇನ್ನೊಂದು ಬಾಣಲಿಗೆ 1 ಚಮಚ ಎಣ್ಣೆ, ಸ್ವಲ್ಪ ಜೀರಿಗೆ, ಅರ್ಧ ಚಮಚ ಕಾಳು ಮೆಣಸಿನ ಪುಡಿ, ಹೆಚ್ಚಿದ ಹಸಿ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಇಂಗು ಸೇರಿಸಿ ಮೆಂತ್ಯ ಸೊಪ್ಪಿನ ಉಗ್ಗಿಗೆ ಒಗ್ಗರಣೆ ಹಾಕಿ. ನಂತರ ಸ್ವಲ್ಪ ನೀರು ಸೇರಿಸಿಕೊಂಡು ಹುರಿದ ಮೆಂತ್ಯ ಸೊಪ್ಪನ್ನ ಸೇರಿಸಿಕೊಳ್ಳಿ. ಈಗ ಗೋಡಂಬಿ, ಒಣಕೊಬ್ಬರಿ ಹುರಿದು ಸೇರಿಸಿಕೊಂಡರೆ ರುಚಿಕರವಾದ ಮೆಂತ್ಯ ಸೊಪ್ಪಿನ ಉಗ್ಗಿ ಸವಿಯಲು